ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಹಾಗೆ ಲೈಟ್ ವೆಯ್ಟಲ್ಲಿ ಬಂದಿರುವಂತಹ ಮೆನ್ಸ್ ಕಡಗಳು ಜೊತೆಗೆ ಬ್ರೆಸ್ಲೆಟ್ಗಳ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಡಿಸೈನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಹಾಗೆ ತೀರಾ ಲೈಟ್ ವೆಯ್ಟಲ್ಲಿ ಬಂದಿರುವಂಥ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಬನ್ನಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಬನ್ನಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂಥದ್ದು ತುಂಬಾ ದೊಡ್ಡದಾಗಿ ಬಂದಿರುವಂಥ ಒಂದು ಬ್ರೆಸ್ಲೈಟು. ಇದರ ಡಿಸೈನ್ಸ್ ನೋಡಿ ಎಷ್ಟೊಂದು ಬ್ರಾಡ್ ಆಗಿದೆ. ವೆಯ್ಟ್ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾನೆ ಇದ್ದೀರಾ. ಕೇವಲ 20 ಗ್ರಾಮಲ್ಲಿ ಬಂದಿರುವಂಥ ಒಂದು ಬ್ರೆಸ್ಲೈಟ್ ಇದು. ತುಂಬ ಚೆನ್ನಾಗಿದೆ. ತೀರಾ ಲೈಟ್ ವೆಯ್ಟಲ್ಲಿ ಬಂದಿರುವಂಥ ಬ್ರೆಸ್ಲೈಟ್ಗಳು 20 ಗ್ರಾಮ್ ಅಂತ ಹೇಳಿದರೆ 2.5 ಪವನ್ ಆಗುತ್ತೆ. ಗಂಡಸರ ಬ್ರೆಸ್ಲೈಟ್ ಎಲ್ಲ 2.5 ಪವನ್ಗಿಂತ ಕಮ್ಮಿ ಮಾಡಿಸಿದರೆ ಅದಷ್ಟೊಂದು ಬಾಳಿಕೆ ಬರಲ್ಲ, ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೀವಿಲ್ಲಿ ನೋಡ್ತಾನೆ ಇದ್ದೀರಾ, ಕೈಗೆ ಹಾಕಿದರೆ ಎಷ್ಟೊಂದು ಚೆನ್ನಾಗಿ ಹಾಗೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ. ಕೇವಲ 20 ಗ್ರಾಮಲ್ಲಿ ಮಾಡಿರುವಂಥ ಬ್ರೆಸ್ಲೈಟ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಸ್ಕ್ರೀನ್ ಮೇಲೆ ನೋಡ್ತಾನೆ ಇದ್ದೀರಾ, ಡಬಲ್ ಲೇಯರಲ್ಲಿ ಬಂದಿರುವಂಥ ಒಂದು ಬ್ರೆಸ್ಲೈಟು ಎಷ್ಟೊಂದು ಕ್ಯೂಟಾಗಿದೆ ನೋಡಿ. ಇದು ಅಷ್ಟೇ, ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಕಳಿಸ್ಬಿಟ್ಟು ಮಾಡಿಸ್ಕೊಬೋದು. 20 ಗ್ರಾಮಿಗೆಲ್ಲ ಇಷ್ಟೊಂದು ದೊಡ್ಡ ಬ್ರೆಸ್ಲೈಟ್ ಆಗುತ್ತೆ ಅಂದರೆ ನಂಬೋಕ್ಕಾಗಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಅಷ್ಟೇ 20 ಗ್ರಾಮಲ್ಲಿ ಆಗಿರುವಂಥದ್ದು. ಇವತ್ತಿನ ಗೋಲ್ಡ್ ರೇಟ್ ಬಂದು 8,225. ಇವಾಗ ಒಂದು 3-4 ಡೇಸಿಂದ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ಒಂದು 20-30 ರೂಪಾಯಿ ಆ ಥರ ಕಮ್ಮಿ ಆಗ್ತಾ ಇದೆ. ಬಟ್ ಇವತ್ತಿನ ಗೋಲ್ಡ್ ರೇಟ್ ಬಂದು 8,225. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಮೆನ್ಸ್ ಸಿಂಹ ಕಡ, ಅಂದರೆ ಕಡ ಶೇಪಲ್ಲಿ ಬರುವಂಥದ್ದು. ಎಷ್ಟೊಂದು ಕ್ಯೂಟಾಗಿದೆ ನೋಡಿ. ಇದರ ವೆಯ್ಟು ಅಷ್ಟೇ ಕೇವಲ 20 ಗ್ರಾಮ್. ಇದು ನೋಡೋದಕ್ಕೆ ತುಂಬ ಬ್ರಾಡ್ ಆಗಿದ್ರೂ ಕೂಡ 20 ಗ್ರಾಮಲ್ಲಿ ಆಗಿರುವಂಥದ್ದು. ಇದರ ಮೇಲ್ಗಡೆ ನೀವು ಸ್ಟೋನನ್ನು ಕೂಡ ನೋಡ್ಬೋದು, ತುಂಬ ಕ್ಯೂಟಾಗಿ ಕೊಟ್ಟಿದ್ದಾರೆ. ಸೊ ಇಷ್ಟ ಆದವರು ನೀವು ಈ ಥರ ಬ್ರೆಸ್ಲೆಟ್ ಎಲ್ಲ ಹಾಕಿ ಬೋರ್ ಆದರೆ ನೀವು ಈ ಥರ ಕಡಗಳನ್ನು ಕೂಡ ಯೂಸ್ ಮಾಡ್ಕೊಬೋದು. ಇನ್ನು ಕೆಲವು ಗಂಡಸರಿಗೆ ಕಲರ್ ಸ್ಟೋನ್ಸು ಇಷ್ಟ ಆಗಲ್ಲ. ಸೊ ಅಂಥವ್ರು ನೀವು ಈ ಸ್ಟೋನ್ಗಳನ್ನು ರಿಮೂವ್ ಮಾಡಿಸಿ ಪ್ಲೈನಾಗಿ ಕೂಡ ಕಡಗಳನ್ನು ಮಾಡಿಸ್ಕೊಬೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ಪ್ಲೈನ್ ಕಡ, ಗೋಲ್ಡ್ ಕಡ. ಎಷ್ಟೊಂದು ಕ್ಯೂಟಾಗಿದೆ ನೋಡಿ. ಇದರ ವೆಯ್ಟ್ ಆಲ್ರೆಡಿ ಸ್ಕ್ರೀನ್ ಮೇಲಿದೆ, ನೀವು ನೋಡಿರ್ತೀರಾ. 25 ಗ್ರಾಮಲ್ಲಿ ಆಗಿರುವಂಥದ್ದು. ನೀವು ಆಲ್ರೆಡಿ ಸಿಂಹ ಕಡಗಳು ಹಾಗೆ ಬ್ರೆಸ್ಲೆಟ್ಗಳನ್ನು ಲೈಟ್ ವೆಯ್ಟಲ್ಲಿ ನೋಡಿದ್ರಲ್ವಾ, ನೀವು ಅದನ್ನೆಲ್ಲ ಡೈಲಿ ಯೂಸ್ ಮಾಡಿದರೆ ಬ್ರೆಸ್ಲೈಟು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇನ್ನು ಸಿಂಹ ಕಡಗಳು ಅಂದರೆ ಬ್ರಾಡಾಗಿ ಬಂದಿರೋ ಕಡಗಳು ಸ್ವಲ್ಪ ಟೊಳ್ಳು ಅಥವಾ ಏನಾದರೂ ತಗಲಿದ್ರೆ ಅದು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಥರ ಪ್ಲೈನಲ್ಲಿ ಸ್ಟ್ರಾಂಗ್ ಆಗಿ ಬಂದಿರುವಂಥ ಕಡಗಳನ್ನು ಮಾಡಿಸ್ಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಮುದ್ದೆ ಆಗಲ್ಲ, ದೀರ್ಘಕಾಲ ನಿಮಗೆ ಬಾಳಿಕೆ ಬರುತ್ತೆ ಆಗಿದೆ. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಒಂದು ಸಿಂಹದ ಫೇಸ್ ಶೇಪಲ್ಲಿ ಬಂದಿರುವಂಥ ಬ್ರೆಸ್ಲೈಟು. ಇದು ಕಡ ಅಲ್ಲ, ಬ್ರೆಸ್ಲೈಟು. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ಇದರ ವೆಯ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾನೆ ಇದ್ದೀರಾ. ಕೇವಲ 18 ಗ್ರಾಮ್ 630 ಮಿಲಿಯಲ್ಲಿ ಆಗಿರುವಂಥ ಒಂದು ಬ್ರೆಸ್ಲೈಟು. ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. 2 ಸಿಂಹದ ಫೇಸ್ ಇದೆ. ಹಾಗೆ ಡಿಸೈನು ಕೂಡ ಅಷ್ಟೇ ರಿಂಗ್ ಶೇಪಲ್ಲಿ ಬಂದಿರುವಂಥ ಬ್ರೆಸ್ಲೈಟ್ ಇದು. ತುಂಬಾ ಕ್ಯೂಟ್ ಆಗಿದೆ. ತೀರಾ ಲೈಟ್ ವೆಯ್ಟ್, ಅಂದರೆ ಕೇವಲ 2.25 ಪವನಲ್ಲಿ ಆಗಿರುವಂಥ ಬ್ರೆಸ್ಲೈಟ್ ಇದು. ನೀವು ಈ ಥರ ಲೈಟ್ ವೆಯ್ಟಲ್ಲಿ ಬಂದಿರುವಂಥ ಬ್ರೆಸ್ಲೆಟ್ಗಳನ್ನು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಡೈಲಿ ಯೂಸ್ ಮಾಡ್ತೀರಾ ಅಂದರೆ ಬರೀ ಗೋಲ್ಡಲ್ಲೇ ಮಾಡಿಸ್ಕೊಳ್ಳೋದಾದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಬ್ರೆಸ್ಲೆಟ್ಗಳು ಅಥವಾ ಕಡಗಳನ್ನು ಯೂಸ್ ಮಾಡ್ಕೊಬೇಕು. ಈ ಥರ ಲೈಟ್ ವೆಯ್ಟಲ್ಲಿ ಬಂದಿರುವಂಥದ್ದು ಕೇವಲ ನೀವು ಫಂಕ್ಷನ್ಗೆಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಎತ್ತಿಡಬೇಕಾಗುತ್ತೆ. ಇವಾಗ ನೀವಿಲ್ಲಿ ನೋಡ್ತಿರುವಂಥದ್ದು ಕೇವಲ 5.380 ಮಿಲಿಯಲ್ಲಿ ಆಗಿರುವಂಥ ಒಂದು ಬ್ರೆಸ್ಲೆಟ್ ಇದು. ಇದು ಮಿಡ್ಲಲ್ಲಿ ಮಾತ್ರ ಚಿಕ್ಕದಾಗಿ ಚಿನ್ನವನ್ನು ಕೊಟ್ಟಿರ್ತಾರೆ ಅಷ್ಟೇ. ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ಬೇಕು ಅಂದರೆ ನೀವು ಈ ಥರದ್ದು ಬ್ರೆಸ್ಲೆಟ್ಗಳನ್ನು ಕೂಡ ಮಾಡಿಸ್ಕೊಬೋದು. ಹಾಗೆ ನೆಕ್ಸ್ಟ್ ಇನ್ನೊಂದು, ಇದು ಕೂಡ ಅಷ್ಟೇ ತೀರಾ ಲೈಟ್ ವೆಯ್ಟಲ್ಲಿ ಆಗಿರುವಂಥದ್ದು. ಕೇವಲ 8 ಗ್ರಾಮ್ 430 ಮಿಲಿಯಲ್ಲಿ ಆಗಿರುವಂಥದ್ದು, ಅಂದರೆ 1 ಪವನಲ್ಲಿ ಆಗಿರುವಂಥ ಬ್ರೆಸ್ಲೆಟು. ಇದು ಮಿಡ್ಲಲ್ಲಿ ಅಲ್ಲಲ್ಲಿ ನೀವು ಚಿನ್ನವನ್ನು ನೋಡ್ಬೋದು ಅಷ್ಟೇ. ಈ ಥರ ಎಲ್ಲ ಮಾಡಿಸ್ಕೊಂಡ್ರು ಅಷ್ಟೇ ನೀವು ಡೈಲಿ ವೇರ್ ಕೂಡ ಮಾಡ್ಬೋದು, ಇದೇನು ಹಾಳಾಗಿ ಹೋಗಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಮೆನ್ಸ್ ಕಡ ಹಾಗೂ ಬ್ರೆಸ್ಲೈಟ್ ಡಿಸೈನ್ಸ್ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಅವರೇನಾದರೂ ಗೋಲ್ಡ್ ಮಾಡಿಸೋದಾದರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ. ಜೊತೆಗೆ ನಿಮಗೆ ನೆಕ್ಸ್ಟ್ ಯಾವ ಥರ ಡಿಸೈನ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಕಲೆಕ್ಷನ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.